ನಿಜವಾಗ್ಲೂ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವುದನ್ನೇ ಕೇಳಿದ್ರಲ್ಲ, ನಾನು ಅನ್ಯ ಭಾಷೆಯಲ್ಲಿ ಮಾತನಾಡದೆ ಹೋದರೆ ಎಸಕ್ಕೆ ಅಣ್ಣ ಬ್ಯಾಕ್ ಸ್ಲೈಡ್ ಆಗ್ತಾಯಿದ್ರು, ಎಂದೋ ಜಾರಿ ಹೋಗ್ತಾಯಿದ್ರು. ಎಷ್ಟೋ ಶೋಧನೆಗಳು, ಎಷ್ಟೋ ನೋವುಗಳು, ಎಷ್ಟೋ ಕಣ್ಣೀರು, ಎಷ್ಟೋ ವೇದನೆಗಳು. ಬಿರುಗಾಳಿ ಬಂತು, ಆ ಗಾಳಿ ಬೀಸಿತು, ಅಲ್ಲಿ ಅಲೆಗಳು ಎದ್ದೇಳಿತು. ಎಸೆಕ್ಯಣ್ಣನ ಕಟ್ಟಡ ಅದು ಬಲದಿಂದ ಬಲಕ್ಕೆ, ಇನ್ನೂ ಬಲಕ್ಕೆ ಅದು ಬಲಗೊಂಡಿತು. ಒಂದು ಕಾರಣ, ಅಲ್ಲಿ ಅನೇಕ ಕಾರಣಗಳುಂಟು, ಆದರೆ ಒಂದು ಕಾರಣ, ಅದು ಅನ್ಯ ಭಾಷೆಯಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸುವ ಪ್ರಾರ್ಥನೆ. ಸ್ವಲ್ಪ ಸಮಯಗಳಿತ್ತು, ನನಗೆ ಪ್ರಾರ್ಥನೆ ಮಾಡೋಕ್ಕೂ ಆಗ್ತಾಯಿಲ್ಲ. ನನಗೆ ಪ್ರಾರ್ಥನೆ ಮಾಡಬೇಕು ಅಂದರೆ ನಾನು ಬೈಬಲ್ ತೆಗೆಯೋದಕ್ಕೂ ನನಗೆ ಮನಸ್ಸಿಲ್ಲ. ಅಂಥ ಒಂದು ವೇದನೆ, ಅಂಥ ಒಂದು ದುಃಖ, ಅಂಥ ಒಂದು ಕೋಪ, ಅಂಥ ದ್ವೇಷ. ಆ ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ, ದೇವರೇ ನನಗೇನು ಪ್ರಾರ್ಥಿಸಬೇಕು ಅಂತ ನನಗೆ ಗೊತ್ತಿಲ್ಲ, ಪರಿಶುದ್ಧಾತ್ಮನೇ ನನ್ನಲ್ಲಿರುವ ಆತನೇ ನೀನು ಪ್ರಾರ್ಥಿಸು. ರಿಕರಹ ಶಠರ ಭಾಷೆ. ಅನೇಕ ಬಾರಿ ಶಬ್ದನೇ ಇಲ್ಲ. ನೀವು ದೇವರೊಂದಿಗೆ, ಪರಿಶುದ್ಧಾತ್ಮನೊಂದಿಗೆ ಮಾತನಾಡುತ್ತಾ ಇದ್ದೀರಾ. ಆತನು ಎಲ್ಲಿದ್ದಾನೆ ನಿಮ್ಮ ಒಳಗೆ. ನೀವು ಯಾವಾಗಲೂ ಕೂಗಲೇಬೇಕು ಎಂಬುದಾಗಿ ಏನಿಲ್ಲ. ಸ್ವಲ್ಪ ಸಮಯದಲ್ಲಿ ನೀವು ಆತ್ಮದಲ್ಲಿ ಯುದ್ಧ ಮಾಡಬೇಕು. ಓ ರಕ್ಕಟ ರಮ್ಮಟ ರೇಹೇ ಲೋಹೋ ಶಕೆ ಎಂಬುದಾಗಿ ಅದು ಯುದ್ಧ. ಆದರೆ ದೇವರೊಂದಿಗೆ ಮಾತನಾಡುವಾಗ ರಹಶಕ್ಕಿಟರಹ ಶರಬಬಬಹ ಮಹೋಶಕ್ಕಿಟೆ ರೋಹತರ ಬಬಬಹ ರೋಹೋಶೆಟೆ ಮಹಾಶರರರಹ. ಏನಾಗುತ್ತೆ ಗೊತ್ತಾ, ನನ್ನ ಹೃದಯ ಬಹಳ ಅದು ಕಠಿಣವಾಗಿ, ಅದು ಕಲ್ಲಿನಂತೆ ಇರುತ್ತೆ. ಏನಾಗುತ್ತೆ ಗೊತ್ತಾ, ತಕ್ಷಣವಾಗಿ ಅದು ಕಲ್ಲಾದ ಹೃದಯವು ಆ ಒಂದು ಐಸ್ನಂತೆ ಕರಗಿ ಹೋಗುವುದು. ನಾನು ನಿಜವಾಗಿಯೂ ನನ್ನ ಸಾಕ್ಷಿಯನ್ನು ನಾನು ಹೇಳುತ್ತಾ ಇದ್ದೇನೆ. ನಿಧಾನವಾಗಿ ನಾನು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ರಿಹ ಶಕಟರ ಬಬಹ ರುಹ ಶಕಟೆ ಹೆ ರುಹೋ ಶಬಬ ಬಬ. ತಕ್ಷಣವಾಗಿ ಅಳು, ನನ್ನ ಕಣ್ಣೀರು. ಎಷ್ಟೊತ್ತು, ಗಂಟೆಗಟ್ಟ ತಾಸು ನಾನು ಅಳ್ತಾ ಇದ್ದೆ. ನನ್ನ ಎಲ್ಲ ಗಾಯಗಳು, ನನ್ನ ಎಲ್ಲ ಆಳವಾದ ಗಾಯಗಳು ಅದು ಹಂಗೇ ಅಳಿಸಿ ಹೋಗುತ್ತೆ. ತಕ್ಷಣವಾಗಿ ರಿಹಟಕರ ರಿಹಾಶ ನಾನು ನಗಲು ಪ್ರಾರಂಭಿಸ್ತಾ ಇದ್ದೆ. ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ ಎಲ್ಲರೂ ನನ್ನನ್ನು? ನನ್ನ ಮೇಲೆ ಸಿಟ್ಟ? ಯಾಕೆ ನನ್ನನ್ನು ಹಿಂಗೆ ಗುರುಸ್ಕೊಂಡು ನೋಡ್ತಾ ಇದ್ದೀರಾ? ಸ್ವಲ್ಪ ಜನರು ಅಳುತ್ತಾರೆ, ಸ್ವಲ್ಪ ನಗ್ತಾರೆ. ನಾನು ಅಳ್ತಾನೇ ನಗ್ತೀನಿ, ನಾನು ಅಳ್ತೀನಿ ನಗ್ತೀನಿ, ನಾನು ಅಳ್ತೀನಿ ನಗ್ತೀನಿ. ಅಣ್ಣ ಎಷ್ಟೊತ್ತನ ಇದು ಈ ದಿನದವರೆಗೂ ಅದು ಒಂದು ಪ್ರೀತಿಯ ಒಂದು ಸಂಬಂಧ. ಆತನಿಗೆ ನಾನು ಬೇಕು, ನನಗೆ ಆತನು ಬೇಕು. ಆತನು ನನ್ನ ಹಿಂದೆ ಬರುತ್ತಾನೆ, ನಾನು ಆತನ ಹಿಂದೆ ಹೋಗುತ್ತೇನೆ. ಆತನು ನನ್ನ ಹಿಂದೆ ಓಡಿ ಬರ್ತಾನೆ, ನಾನು ಆತನ ಹಿಂದೆ ಓಡಿ ಹೋಗುತ್ತೇನೆ. ಏನೋ ಕುಳಿತುಕೊಂಡು ಆತನೆಲ್ಲ ಮಾಡಲಿ, ನಾನು ಮಾಡ್ತೀನಿ. ಹೌದು, ಆಸೆ ದೋಸೆ ಹಪ್ಪಳ ವಡೆ, ಒಂದು ವೈರಾಗ್ಯ. ಬಲಾತ್ಕಾರಿಯು ಆತನು ಬಲಾತ್ಕಾರದಿಂದ ತೆಗೆದುಕೊಳ್ಳುತ್ತಾನೆ. ವಿರೋಧಿ ಬರುವಾಗ, ಆ ಒಂದು ಆತ್ಮಿಕ ಯುದ್ಧ ನಡೆಯುವಾಗ, ಅಲ್ಲಿ ಎಲ್ಲ ಇಚ್ಛೆ ಬರುವಾಗ, ಕೆಟ್ಟ ಯೋಚನೆಗಳು ಬರುವಾಗ, ಎಸಕ್ಕೆ ಅಣ್ಣ ನಿನಗೂ ಆ ರೀತಿಯಾದ ಯೋಚನೆಗಳು ಬಂತಣ್ಣ? ಹೌದಮ್ಮ. ಶರೀರದಲ್ಲಿ ಯಾವ ಒಳ್ಳೆಯದು ಇಲ್ಲ. ಶರೀರದಲ್ಲಿ ಯಾವ ಒಳ್ಳೆಯದು ಇಲ್ಲ, ಇಲ್ಲ ಇಲ್ಲ. ಎಲ್ಲರೂ ಕೂಗೇಳಿ, ಯಾವ ಒಳ್ಳೆಯದು ನನ್ನ ಶರೀರದಲ್ಲಿ ಇಲ್ಲ. ಎಲ್ಲ ಒಳ್ಳೆಯದು ಅದು ಕ್ರಿಸ್ತನಲ್ಲಿಯೇ. ಆತನು ನನ್ನಲ್ಲಿ ಜೀವಿಸುತ್ತಾನೆ. ನಾನು ಪ್ರಯತ್ನಿಸಿದೆ. ನೀವು ಒಣಗಿ ಹೋಗುತ್ತೀರಾ ಪ್ರಯತ್ನಿಸುತ್ತಾ. ಸೈತಾನ ಬಂದು ನಿಮ್ಮನ್ನು ಫ್ರೈ ಮಾಡುತ್ತಾನೆ. ಅಣ್ಣ
telling my past story. ಇದು ನನ್ನ ಹಿಂದಿನ ಕಥೆಯನ್ನು ಹೇಳ್ತಾ ಇದೆಯಣ್ಣ. ಈಗ ನೀವು ಇಲ್ಲಿ ಬಂದಿದ್ದೀರಾ, ಯಾವ ರೀತಿ ನೀವು ಒಳ ಮನುಷ್ಯನಿಂದ ನಡೆಯಲು ಸಾಧ್ಯ, ಯಾವ ರೀತಿ ನೀವು ಪರಿಶುದ್ಧಾತ್ಮನು ನಿಮ್ಮ ಒಳಗಿನಿಂದ ನೀವು ನಡೆಯಲು ಸಾಧ್ಯ, ಕ್ರಿಸ್ತನು ನನ್ನಲ್ಲಿ ಎಂಬ ರೀತಿಯಲ್ಲಿ ಯಾವ ರೀತಿ ನಡೆಯಲು ಸಾಧ್ಯ, ಆ ಒಂದು ರಕ್ಷಣೆಯ ಬುಗ್ಗೆಯಿಂದ ಯಾವ ರೀತಿ ನೀನು ಸೇದುವುದು, ಎಲ್ಲ ಒಂದು ಬೊಗ್ಗೆಯು ನಿನ್ನಲ್ಲಿಯೇ ಇದೆ. ಆ ಒಂದು ದೇವರು ಪರಿಶುದ್ಧಾತ್ಮನು, ಆ ಜೀವದ ಬುಗ್ಗೆ ಯೇಸು, ಆ ಎಲ್ಲ ಬೊಗ್ಗೆಯು ನಮ್ಮಲ್ಲಿಯೇ ಇದೆ. ಆ ರಕ್ಷಣೆಯ ಬೊಗ್ಗೆಯು ನಮ್ಮ ಒಳಗೆ ಉಂಟು. ಅದರಿಂದ ನೀ ಸೆಳೆದುಕೋ, ಆ ಒಂದು ರಕ್ಷಣೆಯ ಬಾವಿಯಿಂದ ನೀನು ಸೆಳೆದುಕೋ. ಆ ದಿನಗಳಲ್ಲಿ ನಾವು ನೀರನ್ನು ಸೆಳೆಯುತ್ತಿದ್ದೆವು. ನಾನು ನನ್ನ ಕುಟುಂಬಕ್ಕೋಸ್ಕರ ನೀರನ್ನು ನಾನು ಸೆಳೆಯುತ್ತಿದ್ದೆ. ನನ್ನ ಅಕ್ಕ ಒಂದು ಸಹೋದರಿಯ ಒಂದು ಮಕ್ಕಳು, ನಾನು ನೀರನ್ನು ಸೇದುವಾಗ ನಾನು ನನ್ನ ತಾಯಿಗೋಸ್ಕರ ಆ ರೀತಿಯಾಗಿ ಮಾಡಿದೆ. ನಾನು ನಿಮಗೆ ಹೇಳ, ನಿಮಗೆ ಬೇಕಾಗಿದ್ದೆಲ್ಲ ನಿಮ್ಮ ಒಳಗೆ ಇದೆ, ಅದನ್ನು ನೀವು ಸೇದಬೇಕು. ಸೇದಿರಿ. ಎಲ್ಲರೂ ಹೇಳಿ, ನಾನು ಆ ಒಂದು ಒಳಗಿಂದ ಆ ಒಂದು ಬಾವಿಯಿಂದ ಸೇದಲು ನಾನು ಸೋತು ಹೋದೆ, ಮರೆತು ಹೋದೆ. ಕ್ರಿಸ್ತನ ಜೀವನ ಅದು ಒಳಗಿನಿಂದ ಹೊರಗೆ ಜೀವಿಸುವ ಜೀವನ. ಕ್ರಿಸ್ತನು ನನ್ನಲ್ಲಿದ್ದಾನೆ, ನಾನು ಆತನನ್ನು ಅನುಮತಿಸಿದ್ದೇನೆ ಆತನ ಜೀವಿತವನ್ನು ನನ್ನ ಶರೀರದಲ್ಲಿ ಜೀವಿಸುವುದಕ್ಕೋಸ್ಕರ. ನಾನು ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಏನಾಗುತ್ತೆ, ನನ್ನ ಆತ್ಮ, ದೇವರ ಆತ್ಮ, ಪರಿಶುದ್ಧಾತ್ಮನು, ತಂದೆಯ ಆತ್ಮ ಎಲ್ಲವೂ ಸೇರಿ, ಅವರೆಲ್ಲ ಸೇರಿ ಆ ಶಬ್ದವನ್ನು ಉಂಟಾಗತ್ತೆ.